ಹಾಯ್ ಸ್ನೇಹಿತರೆ, ನಿಮಗೆಲ್ಲ ದಬ್ಬುಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಹಚ್ಚುವ ಉಪ್ಪಿನ ದೀಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಇವಾಗಲೇ ಸುಮಾರು ಜನ ಮನೆಯಲ್ಲಿ ಉಪ್ಪಿನ ದೀಪ ಹಚ್ತಿದ್ದೀರಾ ಅಂತ ನಾನು ನಂಬಿದ್ದೀನಿ. ಹಾಗೆ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಡಿಮೆ ಆಗಿದೆ ಅಂತಲೂ ಭಾವಿಸ್ತೀನಿ. ಆದರೆ ಸುಮಾರು ಜನಕ್ಕೆ ಈ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಸ್ವಲ್ಪ ಡೌಟ್ಗಳಿದೆ. ಆ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ದಿನ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ನಾನೊಂದು ದೊಡ್ಡ ದೀಪವನ್ನು ತಗೊಂಡಿದ್ದೀನಿ. ನೀವು ದೀಪನಾದರೂ ತಗೋಬೋದು ಅಥವಾ ಮಣ್ಣಿನ ಪ್ಲೇಟ್ ಆದರೂ ತಗೋಬೋದು. ದೊಡ್ಡ ಮಣ್ಣಿನ ಪ್ಲೇಟ್ ಎಲ್ಲ ಕಡೆನೂ ಸಿಗೋದಲ್ಲ, ಹಾಗಾಗಿ ದೊಡ್ಡ ದೀಪವನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಈ ದೀಪಕ್ಕೆ ಇವಾಗ ಅರಿಶಿನ ಮತ್ತು ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಕಲಸಿರುವಂಥದ್ದನ್ನು ದೀಪಕ್ಕೆ ಹಚ್ತಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಸಗಣಿ, ಅದರ ಜೊತೆ ಗೋಮೂತ್ರ, ಸ್ವಲ್ಪ ಹಾಲು, ಸ್ವಲ್ಪ ಮೊಸರು ಹಾಗೆ ಅರಿಶಿನ ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಸಹ ನೀವು ಈ ದೀಪಕ್ಕೆ ಹಚ್ಚಿಬಿಟ್ಟು ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸಹ ಉಪ್ಪಿನ ದೀಪ ಹಚ್ಚೋದಕ್ಕೆ ಬಳಸ್ಬೋದು. ಅದು ಇನ್ನೂ ಶ್ರೇಷ್ಠವಾದದ್ದು. ಆದರೆ ಸಗಣಿ, ಗೋಮೂತ್ರ ಇದೆಲ್ಲದು ಎಲ್ಲದಿಗೂ ಸಿಗದೇ ಇರೋ ಕಾರಣ ಅರಿಶಿಣವನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ನಾನು ಈ ದೀಪಕ್ಕೆ ಹಚ್ತಿದ್ದೀನಿ. ಇದನ್ನು ಪೂರ್ತಿ ಹಚ್ಚಿದ ನಂತರ ಹಾರೋದಕ್ಕೆ ಬಿಡೋಣ. ಆನಂತರ ದೀಪ 2 ದೀಪಗಳು ಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ. ಮೊದಲನೇ ಸಲ ನೀವು ದೀಪ ಹಚ್ತಾ ಇದ್ದೀರಾ ಅಂದರೆ ಹೊಸ ದೀಪಗಳನ್ನ ತಗೊಳ್ಳೋದು ಉತ್ತಮ. ಅಥವಾ ನೀವೀಗಾಗಲೇ ಉಪ್ಪಿನ ದೀಪ ಹಚ್ಚಿದ್ದೀರಾ ಅನ್ನೋದಾದರೆ ಅದೇ ದೀಪಗಳನ್ನ ನೀವು ದೀಪ ಹಚ್ಚೋದಕ್ಕೆ ಬಳಸ್ಬೋದು. ಲಕ್ಷ್ಮಿ ಹಾಗೂ ನಾರಾಯಣರಿಬ್ಬಳಿಗೂ ಕೂಡ ತುಂಬನೇ ಪ್ರಿಯವಾದಂತಹ ಮಾಸ ಅಂದರೆ ಅದು ಆಷಾಢ ಹಾಗೆ ಶ್ರಾವಣ ಮಾಸ. ಹಾಗಾಗಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹ ಈ ಉಪ್ಪಿನ ದೀಪವನ್ನು ಆಷಾಢ ಹಾಗೂ ಶ್ರಾವಣ ಮಾಸದಲ್ಲಿ ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮನೆಯಲ್ಲಿ ಲಕ್ಷ್ಮೀ ವಾಸಸ್ಥಾನ ಆಗುತ್ತೆ. ಹಾಗಾಗಿ ಈ ಉಪ್ಪಿನ ದೀಪವನ್ನು ತಪ್ಪದೆ ಎಲ್ಲರೂ ಕೂಡ ಈ ಆಷಾಢ ಮಾಸ ಮತ್ತು ಶ್ರಾವಣದಲ್ಲಿ ಹಚ್ಚಿ ನೋಡಿ. ಹಾಗೆ ಈ ದೀಪವನ್ನು ಯಾರು ಬೇಕಾದರೂ ಹಚ್ಬೋದು. ಇವಾಗ ಈ 3ಕ್ಕೂ ಅರಿಶಿನ ಹಚ್ಚಿದಾಗಿದೆ. ಇವಾಗ ನಾವಿದಕ್ಕೆ ಕುಂಕುಮ ಹಚ್ಚೋಣ. ಮೊದಲು ದೊಡ್ಡ ದೀಪಕ್ಕೆ 5 ಕಡೆ ಕುಂಕುಮವನ್ನು ಇಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಕುಂಕುಮವನ್ನು ಇಡುವಾಗ ನೀವು ಬೆಸ ಸಂಖ್ಯೆಯಲ್ಲಿ ಇಟ್ಕೋಬೇಕು. 3 ಕಡೆ, 5 ಕಡೆ, ಇಲ್ಲ 7 ಕಡೆ ಈ ರೀತಿ ಬೆಸ ಸಂಖ್ಯೆಯಲ್ಲಿ ಕುಂಕುಮನ ಇಟ್ಕೊಳ್ಳಿ. ಹಾಗೆ ಇನ್ನು 7 ದೀಪಗಳಿಗೂ ಅರಿಶಿನ, ಕುಂಕುಮ ಮತ್ತು ಗಂಧದಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ದೀಪ ಹಚ್ಚೋದಕ್ಕೆ ಮನೆಯಲ್ಲಿ ಬಳಸಿರುವ ಉಪ್ಪನ್ನು ಬಳಸಬಾರ್ದು. ಹೊಸ ಪ್ಯಾಕೆಟ್ ಉಪ್ಪನ್ನು ಹುಣ್ಣಿಮೆ ಹಿಂದಿನ ದಿನ ಅಥವಾ ಶುಕ್ರವಾರದ ಹಿಂದಿನ ದಿನವೇ ತೆಗೆದುಕೊಂಡು ಬಂದು ಇಟ್ಟಿರಬೇಕು ಮನೆಯಲ್ಲಿ. ಹೊಸದಾಗಿ ತಂದಿರುವಂತಹ ಉಪ್ಪನ್ನು ಈ ದೊಡ್ಡ ದೀಪದ ಒಳಗಡೆ ಹಾಕ್ತಿದ್ದೀನಿ, ಅಥವಾ ತಟ್ಟೆ ಒಳಗಡೆ ನೀವು ಹಾಕ್ಬೋದು. ಅದರ ತುಂಬನೂ ನೀವು ಉಪ್ಪನ್ನು ಹಾಕಬೇಕು. ಈ ಉಪ್ಪನ್ನು ನಾನು ಸಮತಟ್ಟಾಗಿ ಮಾಡ್ಕೊಳ್ತಿದ್ದೀನಿ. ಇವಾಗ ಉಪ್ಪಿನ ಮೇಲೆ ಒಂದು ಚಿಕ್ಕ ದೀಪವನ್ನು ಇಟ್ಕೊಂಡು ಅದರ ಒಳಗಡೆ ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಗಂಧ ಮತ್ತು ಅಕ್ಷತೆಯನ್ನು ಹಾಕಿ ಅನಂತರ ಅದರ ಮೇಲೆ ಇನ್ನೊಂದು ದೀಪನ ಇಡ್ತಿದ್ದೀನಿ. ನಾನು ಯಾವಾಗಲೂ ಹೇಳುವಾಗೆ ಒಂಟಿ ದೀಪಾರಾಧನೆ ಮಾಡಬಾರ್ದು. ಹಾಗಾಗಿ 2 ದೀಪಗಳನ್ನ ಇಟ್ಟು ಅನಂತರ ನೀವು ದೀಪವನ್ನು ಹಚ್ಬೋದು. ಒಂದ್ರ ಮೇಲೊಂದು ದೀಪ ಇಡೋದರ ಬದಲು ನೀವು ಉಪ್ಪಿನ ಮೇಲೇ 2 ದೀಪಗಳನ್ನ ಇಟ್ಕೊಂಡು ದೀಪಾರಾಧನೆ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಏನಾಗುತ್ತೆ ಅಂದರೆ ಚಿಕ್ಕ ಪ್ಲೇಟ್ ಇರುತ್ತೆ ಅಲ್ವಾ, ಅದರ ಮೇಲೆ 2 ದೀಪಗಳನ್ನ ಇಡೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಬೋದು. ಈಗ ಈ ದೀಪಕ್ಕೆ ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ನೀವು ತುಪ್ಪದ ಬದಲು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು. ಇವಾಗ ದೀಪಕ್ಕೆ ಬತ್ತಿ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ತಿದ್ದೀನಿ. ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುವಂತಹ ಮಲ್ಲಿಗೆ ಹೂವನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಹೂ ಸಿಗುತ್ತೆ ಅದನ್ನೇ ಹಾಕಿ. ಆದಷ್ಟು ಮಲ್ಲಿಗೆ ಹೂವು ಹೆಚ್ಚಾಗಿ ಸಿಗದೇ ಇದ್ರೂ ಕೂಡ ಸ್ವಲ್ಪ ಬಿಡಿ ಹೂ ಸಿಕ್ಕಿದ್ರೂ ಆ ದೀಪದ ಕೆಳಗೆ ಇಟ್ಟು ದೀಪಾರಾಧನೆ ಮಾಡ್ಬೋದು. ಇವಾಗ ಅಗರಬತ್ತಿಯಿಂದ ದೀಪವನ್ನು ಹಚ್ತಿದ್ದೀನಿ. ದೀಪ ಹಚ್ಚುವಾಗ ದೀಪಜ್ಯೋತಿ ಪರಬ್ರಹ್ಮ ಶುಭಂ ಕರೋತು ಕಲ್ಯಾಣ ಆರೋಗ್ಯಂ ಸುಖಂ ಸಂಪದಾಂ ಶತ್ರುವೃದ್ಧಿ ವಿನಾಶಂ ದೀಪಜ್ಯೋತಿಯೇ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ. ಹಾಗೆ ಕೆಲವರು ಕೇಳಿದರೆ ಏಕೆ ದೀಪವನ್ನು ನಾವು ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ಹಚ್ಚಬಾರ್ದು ಅಂತ. ಆ ಥರ ಮಾಡಿದರೆ ದೋಷ ಉಂಟಾಗುತ್ತಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬೇಡಿ. ಅಗರಬತ್ತಿ ಅಥವಾ ಏಕಾರತಿಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ. ದೀಪವನ್ನು ಹಚ್ಚಿದ ನಂತರ ಮತ್ತೆ ದೀಪಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ದೀಪದ ಒಳಗಡೆ ಅಕ್ಷತೆಯನ್ನು ಹಾಕಿ ಅಗರಬತ್ತಿಯಿಂದ ಪೂಜೆ ಮಾಡಿ. ಅನಂತರ ಲಕ್ಷ್ಮೀ ದೇವಿಯ ಫೋಟೋಗೂ ಕೂಡ ನೀವು ಪೂಜೆ ಮಾಡಬೇಕಾಗುತ್ತೆ.
ಇಷ್ಟು ಸರಳವಾಗಿ ನೀವು ದೀಪವನ್ನು ಹಚ್ಬೋದು. ಇನ್ನು ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಕೇಳಿದ್ರೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ದೀಪವನ್ನು ಹಚ್ಚದಿದ್ರೆ ತುಂಬಾನೇ ಶ್ರೇಷ್ಠ. ಯಾವುದೇ ಕಷ್ಟಗಳು, ಹಣಕಾಸಿನ ಸಮಸ್ಯೆಗಳು ಇದ್ರೂ ಕೂಡ ತುಂಬಾನೇ ಬೇಗ ಕಡಿಮೆ ಆಗುತ್ತೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆ ಮಾಡಿದ್ರಿ ಅಂದರೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ, ಆಷಾಢದಲ್ಲಿ ಕಂಪಲ್ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿ ನೋಡಿ. ತುಂಬ ಬೇಗನೆ ನಿಮಗೆ ಫಲಿತಾಂಶ ಅನ್ನೋದನ್ನು ನೋಡ್ಬೋದು. ಬ್ರಾಹ್ಮಿ ಮುಹೂರ್ತ ಅಂದರೆ ಇನ್ನೂ ಬೆಳಗಾಗಿರೋದಿಲ್ಲ, ಬೆಳಗಿನ ಜಾವ 6 ಗಂಟೆಗಿಂತ ಮುಂಚೆ ಇರೋ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಅಂಥ ಸಮಯದಲ್ಲಿ ದೀಪ ಹಚ್ಚೋದಕ್ಕಾಗದೇ ಇಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 ಮೇಲೆ 7 ಗಂಟೆ ಒಳಗಡೆ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಈ ದೀಪ ಹಚ್ಚೋದಕ್ಕೆ ಶ್ರೇಷ್ಠವಾದ ದಿನ ಅಂದರೆ ಹುಣ್ಣಿಮೆ ದಿನ ನೀವು ಈ ದೀಪವನ್ನು ಹಚ್ಚೋದು ತುಂಬ ಶ್ರೇಷ್ಠ. ಅದಲ್ಲದೆ ನೀವು ಶುಕ್ರವಾರ ಈ ದೀಪವನ್ನು ಹಚ್ಬೋದು. ಮತ್ತು ನೆಕ್ಸ್ಟ್ ವಾರಕ್ಕೆ ಈ ಉಪ್ಪನ್ನು ತೆಗೆದು ನೀರಲ್ಲಿ ಕರಗಿಸಿ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಡಿ, ಅಥವಾ ಸಿಂಕಲ್ ಕೂಡ ಹಾಕ್ಬೋದು. ಆದರೆ ಯಾರಾದರೂ ತುಳಿಯುವಂಥ ಜಾಗಕ್ಕೆ ಹಾಕಬಾರ್ದು. ನೋಡಿದ್ರಲ್ಲ ಸ್ನೇಹಿತರೆ, ಉಪ್ಪಿನ ದೀಪವನ್ನು ಎಷ್ಟು ಸುಲಭವಾಗಿ ಹಚ್ಬೋದು ಅಂದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು.